ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತ ಕ್ಷೇತ್ರ ಅಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಆ ಅಖಾಡದಲ್ಲಿ ತಂತ್ರ ಪ್ರತಿತಂತ್ರ ಆರಂಭವಾಗಿದೆ. ರಣತಂತ್ರಗಳನ್ನ ಮಾಡಲಾಗ್ತಾ ಇದೆ. ರೆಸಾರ್ಟ್ ನಲ್ಲಿ ಕುಳಿತು ಸಿಎಂ ಸಿದ್ದರಾಮಯ್ಯನವರು ಆಪರೇಷನ್ ಹಸ್ತವನ್ನ ಕೂಡ ಮಾಡ್ತಾ ಇದ್ದಾರೆ. ಬಿಎಸ್ವೈ ಆಪ್ತ ರಾಜೀವ್ ಸದಾನಂದ ಕಾಂಗ್ರೆಸ್ ಸೇರ್ಪಡೆ ಕೂಡ ಫಿಕ್ಸ್ ಆಗಿದೆ. ನಾಳೆ ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಕೆಆರ್ ನಗರದಲ್ಲಿ ಪಕ್ಷ ಸೇರ್ಪಡೆ ಆಗಲಿರುವಂತದ್ದು. ಒಕ್ಕಲಿಗ ಪ್ಲಸ್ ಅಹಿಂದ ಪ್ಲಸ್ ಬ್ರಾಹ್ಮಣ ಅಸ್ತ್ರ ಪ್ರಯೋಗವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಸಿಎಂ ಡಿಸಿಎಂ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರನ್ನ ಸೋಲಿಸಲಿಕ್ಕೆ ಅಖಾಡಕ್ಕೆ ಇಳಿದಿರುವಂತದ್ದು ಮುಖ್ಯಮಂತ್ರಿಗಳು. ಏಕೆಂದ್ರೆ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಮೈಸೂರನ್ನ ಗೆಲ್ಲಿಕ್ಕೆ ಆಗಿರಲಿಲ್ಲ ಸಿದ್ದರಾಮಯ್ಯನವರಿಗೆ. ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಮೈಸೂರನ್ನ ಗೆಲ್ಲಿಕ್ಕೆ ಆಗಿರಲಿಲ್ಲ. ಅಟ್ಲೀಸ್ಟ್ ಈ ಬಾರಿಯಾದ್ರೂ ಗೆದ್ದು ಮೈಸೂರಿನಲ್ಲಿ ಕಾಂಗ್ರೆಸ್ ಸಂಸದರನ್ನ ನೋಡುವಂತ ಆಸೆ ಸಿದ್ದರಾಮಯ್ಯನವರಿಗೆ. ಇಲ್ಲ ಅಂದ್ರೆ ಪ್ರತಿಷ್ಠೆ ಮಣ್ಪಾಲಾಗುತ್ತೆ. ಸಿದ್ದರಾಮಯ್ಯನವರಿಗೆ ಇದು ಪ್ರತಿಷ್ಠೆಯ ಕಣ, ಹಾಗೆ ಪ್ರತಿಷ್ಠೆಯ ವಿಚಾರ. ಈ ಬಾರಿಯ ಲೋಕಸಭೆ ಎಲೆಕ್ಷನ್ ಸ್ಪೆಷಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮೈಸೂರು, ಕೊಡಗು ಮತ್ತೆ ಚಾಮರಾಜನಗರ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಮೋಡಾ ಮಾಜಿ ಅಧ್ಯಕ್ಷ ರಾಜೀವ್ ಹಾಗೂ ವರ್ಣ ಬಿಜೆಪಿ ಮುಖಂಡ ಸದಾನಂದ ನಾಳೆ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಇವರಿಬ್ರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಬಡವರ ಯೋಜನೆಗಳು, ಮಹಿಳೆಯರ ಯೋಜನೆಗಳು, ಯುವ ಜನರ ಯೋಜನೆಗಳು, ಕೆಚ್ಚೆದೆಯ ಮುಖ್ಯಮಂತ್ರಿಗಳ ಯೋಜನೆ ನನಗೆ ಅತ್ಯಂತ ಸಂತೋಷ ಕೊಡ್ತು. ಅದನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ನಾಳೆ ಸೇರ್ಪಡೆ ಆಗ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಹಾಗೂ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಬರ್ತಿದ್ದಾರೆ, ಮತ್ತು ಇನ್ನಷ್ಟು ನಗರ ಪಾಲಿಕಾ ಸದಸ್ಯರುಗಳು, ಎಲ್ಲ ವರ್ಗದ ಮುಖಂಡರುಗಳನ್ನ ಒಡಗೂಡಿ ನಾಳೆ 16,000 ಜನರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡ್ತಾ ಇದ್ದೀನಿ. ನಾನು ಸರ್ಕಾರದ ಯೋಜನೆಗಳನ್ನು ಒಪ್ಪಿ ಬರ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನ ಒಪ್ಪಿ ಕೆಲಸ ಮಾಡಬೇಕು ಅಂತ ಸಿದ್ಧತೆಯಿಂದ ಬರ್ತಾ ಇದ್ದೀನಿ. ಒಂದು 10,000 ಜನ ಸೇರುತ್ತೆ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಪಟೇಲ್ರೆ, ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ವಿ ಅಂದರೆ ಕಾಂಗ್ರೆಸ್ 40 ವರ್ಷಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಕ್ಕಲಿಗರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. ನಾನೊಂದು ಅಂಕಿಅಂಶ ನೋಡ್ತಾ ಇದ್ದೆ, ಯಾರಿಗಾದರೂ ಕೊಟ್ಟಿದ್ದಾರೆ ಈ ಹಿಂದೆ ಅಂತ. ಇದುವರೆಗೂ ಕುರುಬ ಸಮುದಾಯಕ್ಕೆ ಅಥವಾ ಒಡೆಯರವರಿಗೆ ಟಿಕೆಟನ್ನು ಕೊಡಲಾಗಿತ್ತು, ಅಥವಾ ದೇವರಾಜ ಅರಸು ಅವರ ಪುತ್ರಿ ಅವರಿಗೆ ಟಿಕೆಟನ್ನು ಕೊಡಲಾಗಿತ್ತು. ಫಸ್ಟ್ ಟೈಮ್ ಒಕ್ಕಲಿಗರಿಗೆ ಟಿಕೆಟನ್ನು ಕೊಡುವ ಮುಖಾಂತರ ಭಾವನಾತ್ಮಕವಾಗಿ ಒಕ್ಕಲಿಗ ಮತಗಳನ್ನು ಸೆಳೆಯುವಂಥ ತಂತ್ರ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ನೋಡಿ, ಕಡೆಗಣಿಸಲಾಗ್ತಾ ಇದೆ ಒಕ್ಕಲಿಗ ಅನ್ನುವಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕಣ. ಇನ್ನೊಂದು ಕಡೆ ಯದುವೀರ್ ಮುಖಾಂತರ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಹೇಗೆ ನೋಡ್ಬೋದು ಈಗ ಅಂತ? ನಿಮಗೆ ಸಿದ್ದರಾಮಯ್ಯನವರು 2014ರ ಚುನಾವಣೆ ಮತ್ತು 2019 ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಬಂತು. 2014ರಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದರು. 2019ರಲ್ಲಿ ಅಫ್ಕೋರ್ಸ್ ಅವ್ರದ್ದೇ ಸರ್ಕಾರ ಇತ್ತು. ಅಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯವರು ತಮ್ಮ ತವರು ಜಿಲ್ಲೆಯನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಒಬ್ಬ ನಾಯಕ ಹೇಳ್ತಾರೆ, ನೀನು ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಅವ್ರು ಮನೆಯಲ್ಲೇ ಗೆಲ್ಲೋಕ್ಕಾಗಲಿಲ್ಲ ಸಿದ್ದರಾಮಯ್ಯನವರಿಗೆ. 2014ರಲ್ಲಿ ಚುನಾವಣೆ ಅವರಿಗೆ ಗೆಲ್ಲುವ ಅವಕಾಶ ಇತ್ತು, ಯಾಕಂದರೆ ಅತ್ಯಂತ ಜನಪ್ರಿಯ ಸರ್ಕಾರ ಇತ್ತು. ಅನ್ನಭಾಗ್ಯ, ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ದರು. ಮತ್ತು 2019ರಲ್ಲೂ ಕೂಡ ಎಲ್ಲೊಂದು ಕಡೆ ಮತ್ತೆ ಅವಕಾಶಗಳು ಕೂಡ ಇತ್ತು, ಆದರೆ ಗೆಲ್ಲಲಿಕ್ಕೆ ಆಗಲಿಲ್ಲ. ಅಂದರೆ ಅಲ್ಲಿ ನಿಮಗೆ ಮೈಸೂರಿನಲ್ಲಿ ಒಂದಷ್ಟು ಜಾತಿ ಅಸ್ಮಿತೆ ವರ್ಕೌಟ್ ಆಗ್ತವಂಥದ್ದು. ನೀವೊಂದು ಹೇಳಿದ್ರೆ ಒಕ್ಕಲಿಗರಂತ, ಹೌದು, 40-45 ವರ್ಷದಿಂದ ಒಕ್ಕಲಿಗರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ. ಈ ಬಾರಿ ಲಕ್ಷ್ಮಣರವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅದರ ಹಿಂದಿನ ಲೆಕ್ಕಾಚಾರ ಕೂಡ 4,30,000 ಒಕ್ಕಲಿಗ ಮತದಾರ ಇರತಕ್ಕಂಥದ್ದು. ಮೋರ್ ದೆನ್ 60 to 70% ಒಕ್ಕಲಿಗರು ಏನಾದರೂ ಕೈ ಹಿಡಿದ್ರೆ ಗೆಲ್ಲೋ ಚಾನ್ಸ್ ಇದೆ ಅಂತ ಅವರ ಲೆಕ್ಕಾಚಾರ. ನಿಮಗೆ ಯದುವೀರ್ ಅವರು OBC ಸಮುದಾಯಕ್ಕೆ ಬರ್ತಾರೆ. ಹಾಗಾಗಿ OBC ಮತಗಳು ಒಂದಷ್ಟು ಚದುರಬಹುದೆಂಬ ಆತಂಕ ಕೂಡ ಎದುರಾಗಿರುವಂಥದ್ದು. ಮತ್ತು ಅಲ್ಲಿ ಮಹಾರಾಜರ ವಂಶಸ್ತ್ರ ಕಾರಣಕ್ಕಾಗಿ ಒಂದಷ್ಟು ಭಾವನಾತ್ಮಕವಾಗಿ ಇಶ್ಯೂ ಇರೋದ್ರಿಂದ ಅಲ್ಲಿರ್ತಕ್ಕಂಥವ್ರು, ಯಾಕಂತ ಹೇಳಿದ್ರೆ ಇಡೀ ಮೈಸೂರಿಗೆ ನಿಮಗೆ ಮೊದಲ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ತಂದವರು ಮೈಸೂರಿನ ಒಡೆಯರು. ಮೊದಲು ಈ ದೇಶದಲ್ಲಿ ಮೀಸಲಾತಿ ಅಂತಂದವರು ಮೈಸೂರು ರಾಜ ಒಡೆಯರು. ನಿಮಗೆ ಕನ್ನಂಬಾಡಿ ಕಟ್ಟಿಸಿದವರು ಮೈಸೂರು ರಾಜ ಒಡೆಯರು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಆ ಕಾಲದಲ್ಲಿ ಜಾರಿ ಮಾಡಿದಂಥವರು ಮೈಸೂರ ಒಡೆಯರು. ಇವತ್ತು ಮೈಸೂರಿನ ಅನೇಕ ಕಡೆ ಅವರ ಕುಟುಂಬದ ಹೆಸರಿನಲ್ಲಿ ಭಾಳಷ್ಟು ಜನ ಊಟ ಮಾಡ್ತಿದ್ದಾರೆ, ಮತ್ತು ಅವರ ಕುಟುಂಬದ ಹೆಸರಿನಲ್ಲಿ ಜೀವನ ನಡೆಸ್ತಿದ್ದಾರೆ, ಬದುಕನ್ನು ನಡೆಸ್ತಿದ್ದಾರೆ. ಇದ್ರ ಭಾಗ. ಮತ್ತು ಒಂದಷ್ಟು ಜನರಿಗೆ ಅಲ್ಲಿ ಭಾವನಾತ್ಮಕವಾಗಿ ಮಹಾರಾಜರ ಕುಟುಂಬ ಅನ್ನೋದೊಂದು ಇಶ್ಯೂ ಇರೋದ್ರಿಂದ ಇದು ಭಾರತೀಯ ಕಾಂಗ್ರೆಸ್ಗೆ ದೊಡ್ಡ ಸವಾಲಾಗಿರೋದು. ಈಗ ಲಕ್ಷ್ಮಣ್ ಅವರು ಎಂಜಿನಿಯರ್ ಇದ್ದಾರೆ, 4 ಬಾರಿ ಸೋತಿದ್ದಾರೆ. ಗ್ರಾಜ್ಯುಯೇಟ್ ಎಲೆಕ್ಷನ್ ನಿಂತಿದ್ರು, MLC ಎಲೆಕ್ಷನ್ ನಿಂತಿದ್ರು, 4 ಬಾರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಕೂಡ ನಿಂತಿದ್ರು, 4 ಬಾರಿ ಚುನಾವಣೆಗೆ ನಿಂತು ಗೆದ್ದಿದ್ದಾರೆ. ಈಗ ಇಲ್ಲಿ ನಾಳೆ ಕೂಡ ದೊಡ್ಡ ಸಭೆಯನ್ನು ಮಾಡ್ತಿದ್ದಾರೆ. ಅಹಿಂದ ಪ್ಲಸ್ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು, ಆ ಮುಖಾಂತರ ಗೆಲ್ಲಬೇಕಂದ್ರೆ ಲೆಕ್ಕಾಚಾರ. ನಿಮಗೆ ಪ್ರತಾಪ್ ಸಿಂಹ ಅವರ ಮೇಲೆ ಆಡಳಿತ ವಿರೋಧಿ ಅಲೆ ಇತ್ತು, ಮತ್ತು ಸ್ಥಳೀಯ ಭಾರತೀಯ ಜನತಾ ಪಕ್ಷ ನಾಯಕರೇ, ಅವರ ಶಾಸಕರುಗಳೇ ಅವರಿಗೆ ಟಿಕೆಟ್ ಕೊಡಬಾರ್ದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅನಿವಾಗಿ BJP ಅಲ್ಲಿ OBC ಮತಗಳನ್ನ ಗ್ರ್ಯಾಬ್ ಮಾಡೋಕ್ಕೆ,
ಅವ್ರು ಅದರ ಇದ್ರ ಲೆಕ್ಕಾಚಾರ ನಿಮಗೆ ಮಂಡ್ಯ, ಚಾಮರಾಜನಗರ, ಮೈಸೂರು, ಕೊಡಗು ಇಲ್ಲೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಎಂಬ ಲೆಕ್ಕಾಚಾರಕ್ಕೆ ನಿಮಗೆ ಯದುವೀರ್ ಒಡೆಯರವ್ರನ್ನ ನಿಲ್ಲಿಸಿರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯರು ಈ ಚುನಾವಣೆ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ನಾಯಕತ್ವದ ಇಮೇಜ್ ಕೂಡ ಪ್ರಶ್ನೆ ಬರುತ್ತೆ. ನಾಳೆ ಅವ್ರದ್ದೇ ನಾಯಕರು ಸಣ್ಣ ಕಾರ್ಯಕರ್ತ ಪ್ರಶ್ನೆ ಮಾಡ್ತಾನೆ, ನೀವು ನಿಮ್ಮ ಜಿಲ್ಲೆಯಲ್ಲೇ ಗೆಲ್ಸಕ್ಕಾಗಲ್ಲ, ನಮ್ಮ ಜಿಲ್ಲೆಯ ಸೋಲಿನ ಬಗ್ಗೆ ನಿಮಗೆ ಕೇಳುವ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯರಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅನಿವಾರ್ಯ. ನಿಮಗೆ ರಾಜೀವ್ ಇವತ್ತು ಸೇರ್ಪಡೆ ಅಂತ ಹೇಳಿದ್ರು, ರಾಜೀವಿಂದ 1,000 ಓಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ರಾಜೀವ್ ದೊಡ್ಡ ನಾಯಕನೇನು ಅಲ್ಲ. ಸುಮ್ಮನೆ ಈ ಒಂದು ಚುನಾವಣೆಯಲ್ಲಿ ರಾಜೀವ್ ಅಂತವ್ರು ಸೇರ್ಕೊಂಡ್ರು, ಸದಾನಂದ್ ಅಂತ ಸೇರ್ಕೊಂಡು ಒಂದು ಮೆಸೇಜನ್ನು ಪಾಸ್ ಮಾಡಲಿಕ್ಕೆ. ನಿಮಗೆ ರಾಜೀವಿಂದ ಬಂದರೆ 1,000, 2,000, 10,000 ಏನೋ ಮತ ಬರಲ್ಲ ಅವರಿಗೆ. ಅದೇನಂತ ಹೇಳಿದ್ರೆ ಅನ್ನ ಅಳಸಿತ್ತು, ಬೇರೆ ಬೇರೆ ರೀಸನ್ನು. ಹಾಗಾಗಿ ನಾಳೆ ಈಗ ಒಂದಷ್ಟು ಒಕ್ಕಲಿಗ ಮತಗಳು ಮತ್ತು ಅಹಿಂದ ಮತಗಳು ಮತ್ತು ನಾಯಕರನ್ನು ಒಟ್ಟುಗೂಡಿಸೋಕ್ಕಾಗಿ ನಾಳೆ ಡಿ ಕೆ ಶಿವಕುಮಾರ್ ಹೋಗ್ತಿದ್ದಾರೆ, ಸಿದ್ದರಾಮಯ್ಯ ಬರ್ತಿದ್ದಾರೆ. ಅಲ್ಲಿ ಒಕ್ಕಲಿಗ ಪ್ಲಸ್ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡೋದು ಅವರ ಲೆಕ್ಕಾಚಾರ. ಈ ಬಾರಿ ಶತಾಯಗತೆ ಗೆಲ್ಲಬೇಕೆಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂರು ದಿನಗಳಿಂದಲೂ ಕೂಡ HD ಕೋಟೆಯಲ್ಲಿ, ಕಬಿನಿಯಲ್ಲಿ ಬೇರೆ ಬೇರೆ ಸಭೆಗಳನ್ನು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಚೌರ್ ಜಿಲ್ಲೆ ಈ ಸರಿ ಗೆಲ್ಲಿ ಅಂತ ಹೇಳಿದ್ರೆ ಅವರು ಬೇರೊಬ್ಬ ನಾಯಕನನ್ನು ಪ್ರಶ್ನೆ ಮಾಡೋವರ ನೈತಿಕತೆಯನ್ನು ಕೂಡ ರಾಜಕೀಯದಲ್ಲಿ ಉಳಿಯಲ್ಲ. ಓಕೆ, ಗುಡಿಯಲ್ಲಿ ಯಾವಾಗ ಟಿಕೆಟ್ ಘೋಷಣೆ ಆಯಿತು ಆ ಕ್ಷಣದಿಂದ ಒಂದು ದಿನನೂ ಟೈಮ್ ತಗೊಂಡಿಲ್ಲ, ಆ ಕ್ಷಣದಿಂದಲೇ ಯದುವೀರವರು ಅಖಾಡಕ್ಕೆ ಇಳಿದುಬಿಟ್ಟು ಪ್ರಚಾರವನ್ನ ಮಾಡ್ತಾ ಇದ್ರು. ಒಂದು ಆರೋಪ ಇತ್ತು ಈ ಹಿಂದೆ, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು 4 ಬಾರಿ ಗೆದ್ದಂಥ ಸಂದರ್ಭದಲ್ಲಿ 2 ಬಾರಿ ಸೋತಾಗ ಇವರು ಜನರ ಕೈಗೆ ಸಿಗಲ್ಲ, ಜನರ ಹತ್ರ ಬೆರೆಯಲ್ಲ ಅಂತ. ಆದರೆ ಅದೆಲ್ಲವನ್ನೂ ಕೂಡ ಉಲ್ಟಾ ಮಾಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ಗೆ ಇದಕ್ಕಿಂತ ಸುಸಂದರ್ಭ ಮತ್ತೊಂದಿಲ್ಲ ಅಂತ ಕಾಣಿಸುತ್ತೆ. 5 ಶಾಸಕರು, ಅದರ ಜೊತೆಗೆ ಕೊಡಗು ಜಿಲ್ಲೆಯಲ್ಲಿ ಇದುವರೆಗೂ ಅಂದ್ರೆ ಹತ್ತತ್ರ ಒಂದು 30-40 ವರ್ಷಗಳ ಅಂತರದಲ್ಲಿ ಕಾಂಗ್ರೆಸ್ ಶಾಸಕರೇ ಆಯ್ಕೆ ಆಗ್ತಿರಲಿಲ್ಲ. 2 ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗಿದ್ದಾರೆ. ಈ ಸಂದರ್ಭವನ್ನ ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ ಇಂದೆಂದೂ ಗೆಲ್ಲಲ್ವೇನೋ ಅನ್ನುವಂತಹ ಒಂದು ಮಾತುಗಳೇ ಬರ್ತವೆ ಅನ್ಸುತ್ತೆ. ಖಂಡಿತವಾಗಿ ನಾವು ಮೇಲ್ನೋಟಕ್ಕೆ ಗಮನಿಸಿದ ಸಂದರ್ಭದಲ್ಲಿ ಪೃಥ್ವಿ ಈ ಬಾರಿ ಸಾಕಷ್ಟು ಒಂದು ಫೀಲ್ಡ್ ಏನಿದೆ ಹಸನಾಗಿರುವಂಥದ್ದು, ಅಲ್ಲಿ ಕಾಂಗ್ರೆಸ್ಗೆ ಅಲ್ಲಿ ವೋಟ್ ಬರುವಂಥದ್ದು ಅಥವಾ ಅವರ ಒಂದು ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಯಾಕಂದ್ರೆ ಆಡಳಿತದಲ್ಲಿ ಇರ್ತಕ್ಕಂಥದ್ದು, ಇನ್ನು DCM DK ಶಿವಕುಮಾರ್ ಕೂಡ ನಾಳೆ ಸ್ವತಃ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಪ್ರಚಾರವನ್ನ ಎಲ್ಲ ಮೇಲುಸ್ತುವಾರಿಯನ್ನ ವಹಿಸ್ತಾ ಇರುವಂಥದ್ದು, ಅಲ್ಲಿರ್ತಕ್ಕಂಥ ಶಾಸಕರಿರ್ಬೋದು, ಅಹಿಂದ ಮತ ಇರ್ಬೋದು, ಇಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆ, ಗ್ಯಾರಂಟಿ ಸ್ಕೀಮ್ಗಳು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಗಮನಿಸುವಂತ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಸಾಕಷ್ಟು ಅಡ್ವಾಂಟೇಜ್ ಅನ್ನ ತಂದು ಕೊಡ್ತಾ ಇರೋದೇನೋ ನಿಜ. ಆದ್ರೆ ಈಗ ಒಂದು ಲೋಕಸಭೆ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ, ಈಗ ಸಾಕಷ್ಟು ಈಗ ಪಟೇಲ್ರು ಕೂಡ ಹೇಳ್ತಾ ಇದ್ರು, ಒಡೆಯರ್ ಅವರ ಕೊಡುಗೆ ಮೈಸೂರಿಗೆ ಏನಿದೆ ಅಂತಕ್ಕಂಥದ್ದನ್ನ ಅಲ್ಲಿ ಕಂಪ್ಲೀಟ್ ಲಿಸ್ಟ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಈ ಹಿಂದೆ ಇವರ ತಂದೆ ಹೇಗಿದ್ರು ಅನ್ನೋದಕ್ಕಿಂತ ಬದಲಾಗಿರ್ತಕ್ಕಂಥ ಸನ್ನಿವೇಶ, ಬದಲಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್, ಇವತ್ತಿನ ಇರ್ತಕ್ಕಂಥ ಚಾಲೆಂಜಸ್ಗಳು. ಇವತ್ತು ಜನಪ್ರತಿನಿಧಿ ಆದಂತವರು ನಾನು ಕೇವಲ AC ರೂಮ್ ನಲ್ಲಿ ಕೂತ್ಕೊಂಡು ಆಡಳಿತವನ್ನ ನಡೆಸ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಅದನ್ನೇ ಪ್ರತಾಪ್ ಸಿಂಹ ಕೂಡ ಹೇಳಿದ್ದು, AC ರೂಮ್ ನಲ್ಲಿ ಇರ್ತಕ್ಕಂಥ ಮಹಾರಾಜರು ಇಲ್ಲಿ ಬೀದಿಯಲ್ಲಿ ನಡೆಯೋದಕ್ಕೆ ಬರ್ತಾರ ಅನ್ನೋದಾದ್ರೆ ಅವರು ಚುನಾವಣೆಗೆ ನಿಲ್ಲಿ, ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಕೂಡ ಹೇಳಿದ್ರು. ಹೀಗಾಗಿ ಇನ್ನ ಈ ಒಂದು ಲೋಕಸಭೆ ಚುನಾವಣೆ ಬಂದಾಗ ನಿಸ್ಸಂಶಯವಾಗಿ ಮೋದಿ ಅಂತಕ್ಕಂಥ ಫ್ಯಾಕ್ಟರ್, ಯಾಕಂದ್ರೆ ಮೈಸೂರು ಕೂಡ ಸಿಟಿ ಇರ್ತಕ್ಕಂಥದ್ದು, ಮಡಿಕೇರಿ ಇರ್ಬೋದು, ಇನ್ನು ಕೊಡಗಿನ ಸಾಕಷ್ಟು ಕ್ಷೇತ್ರಗಳಲ್ಲೂ ಕೂಡ ಮೋದಿಯವರ ಅಭಿಮಾನಿ ಇರ್ತಕ್ಕಂಥದ್ದು, ಮೋದಿಯವರ ನೇರ ಒಂದು ಅಲ್ಲಿ ಮತಗಳು ಇರುವಂತ ಕಾರಣದಿಂದಾಗಿ ಕೂಡ ಸಾಕಷ್ಟು ಒಂದು ಒಂದು ಫೈಟ್ ಕೊಡುಗೆ. ಇನ್ನೊಂದು ಕಡೆಯಿಂದ ಖಂಡಿತವಾಗಿ ಮೇಲೆ ರಾಜ್ಯ ಸರ್ಕಾರ ಈ ಫೈಟ್ ಅಂತ ತುರುಸಿನ ಫೈಟ್ ಅಂತ ಇರ್ತಕ್ಕಂಥದ್ದು. ಇನ್ನು ಕೊನೆಯ ಕ್ಷಣದಲ್ಲಿ ಮತದಾರ ಯಾರ ಪರವಾಗಿ ನಿಲ್ತಾನ ಅನ್ನೋದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಚಿದಾನಂದ್ ಪಟೇಲ್ರೇ, ಹಾಗೆ ರಾಘವೇಂದ್ರ ಗುಡಿ, ನಿಮ್ಮಿಬ್ಬರಿಗೂ ಕೂಡ ಇಷ್ಟೋ ತನಕ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.